ಎಲ್ರಿಗೂ ನಮಸ್ಕಾರ. ನಾನಿವತ್ತು ಈ ವಿಡಿಯೋದಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ ಪೇಪರ್ನಿಂದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾಸ್ ಫ್ರಮ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಇನ್ ಶಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ಎಲೆಕ್ಟ್ರೋಸ್ಟ್ಯಾಟಿಕ್ಸಿಂದ ಯಾವುದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆ, ಸೊ ಫಾರ್ಮುಲಾಸ್ ರಿಲೇಟೆಡ್ ಕೂಡ ಎಷ್ಟೊಂದು ಸರ್ತಿ ಕ್ವೆಶನ್ಸ್ ಬಂದಿದೆ ಆ KSETಲ್ಲಿ. ಸೊ ಹಾಗಾಗಿ ನಾನು KSET ಸ್ಟ್ರಾಟಜಿ ವಿಡಿಯೋ ಮಾಡಿದಾಗ ಕೂಡ ನೀವು ಫಾರ್ಮುಲಾ ಬುಕ್ ಮೇಂಟೈನ್ ಮಾಡಿರಿ ಒಂದೊಂದು ಸಬ್ಜೆಕ್ಟಿಂದ ಅಂತ ಹೇಳಿದ್ದೆ. ಅಂದರೆ KSET ಫಿಸಿಕ್ಸ್ಗೆ 9 ಬ್ರ್ಯಾಂಚಸ್ ಇದ್ದಾವೆ. ಅಂದರೆ 9 ಬ್ರ್ಯಾಂಚಸ್ದು ಒಂದು ಡೈರಿ ತೊಗೊಂಡ್ಬಿಟ್ಟು ಡೈರಿನಲ್ಲಿ 9 ಪಾರ್ಟ್ಸ್ ಮಾಡಿಬಿಟ್ಟು ಒಂದೊಂದು ಪಾರ್ಟ್ಗೆ ಒಂದೊಂದು ಸಬ್ಜೆಕ್ಟ್ದು ಫಾರ್ಮುಲಾಸ್ ಬರೀತಾ ಹೋಗ್ರಿ ಅಂತ ಹೇಳಿದೆ. ಸೊ ನಾನು ಅದರಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿನಲ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ರಿಲೇಟೆಡು ಯಾವುದು ಇಂಪಾರ್ಟೆಂಟ್ ಫಾರ್ಮುಲಾಸ್ ಬರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಮಾಡ್ತಾಯಿದ್ದೀನಿ. ಸೊ ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ ಪೇಪರಿಂದ ಜಸ್ಟ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂದರೆ ಫಸ್ಟ್ ಪಾರ್ಟ್ನಲ್ಲಿರೋದು ಮಾತ್ರ ನಾನು ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಎಲೆಕ್ಟ್ರೋಸ್ಟ್ಯಾಟಿಕ್ಸ್ನಲ್ಲಿ ಇದು ಪೋರ್ಷನ್ಸ್ನಲ್ಲಿ ಏನಿದೆ ಸಿಲೆಬಸ್ನಲ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಗಾಸ್ ಲಾ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ಸ್ ಅಂತ ಇದೆ, ಮತ್ತು ಲ್ಯಾಪ್ಲೇಸ್ ಆ್ಯಂಡ್ ಪಾಯ್ಸನ್ಸ್ ಈಕ್ವೇಷನ್ಸ್ ಅಂತ ಇದೆ, ಸೊ ಬೌಂಡ್ರಿ ವ್ಯಾಲ್ಯೂ ಪ್ರಾಬ್ಲಮ್ಸ್ ಅಂತ ಇದೆ. ಸೊ ಅಲ್ಲಿವರೆಗೂ ಮಾತ್ರ, ಅಂದರೆ ಜಸ್ಟ್ ಫಸ್ಟ್ ಲೈನ್ ಆಫ್ ಯುವರ್ ಸಿಲೆಬಸ್ ಅಷ್ಟರಲ್ಲಿ ಫಾರ್ಮುಲಾಸ್ ಏನು ಬರುತ್ತೆ ಅದನ್ನು ನಾನು ಇದರಲ್ಲಿ ಲಿಸ್ಟ್ ಔಟ್ ಮಾಡ್ಕೊಂಡಿದ್ದೀನಿ. ಇದ್ರ ನೆಕ್ಸ್ಟು ಮ್ಯಾಗ್ನೆಟೋಸ್ಟ್ಯಾಟಿಕ್ಸ್ದು ಬೇರೆ ಬರುತ್ತೆ, ಆಮೇಲೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ದು ಬೇರೆ ಬರುತ್ತೆ, ಆಮೇಲೆ ವೇವ್ ಗೈಡ್ಸ್ದು ಬೇರೆ ಬರುತ್ತೆ, ರಿಫ್ರಾಕ್ಷನ್ದು ಬೇರೆ ಬರುತ್ತೆ. ಸೊ ಇದು ಜಸ್ಟು ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಮಾತ್ರ. ಮತ್ತು ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ ಅಂದರೆ ಕಂಪ್ಲೀಟಾಗಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ ಅಂತ ಅಂದ್ಕೋಬೇಡ್ರಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿ. ಆ್ಯಂಡ್ ಈ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ರಿಲೇಟೆಡ್ ನಾನು ಏನೆಲ್ಲ ಫಾರ್ಮುಲಾಸ್ ಹೇಳ್ತಾ ಹೋಗ್ತೀನಿ ಅದನ್ನೆಲ್ಲನೂ ನೀವು ಒಂದು ಕಡೆ ಲಿಸ್ಟ್ ಔಟ್ ಮಾಡ್ಕೊತಾ ಹೋಗ್ರಿ. ಸೊ ನಿಮ್ಮದೇ ಆದ ಒಂದು ಫಾರ್ಮುಲಾ ಬುಕ್ಕು ನಿಮಗೆ ರೆಡಿ ಆಗುತ್ತೆ ಅಂತ ಹೇಳ್ತೀನಿ. ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿಯಿಂದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾಸ್ ಫ್ರಮ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್. ಸೊ ಫಸ್ಟ್ ಒನ್ನು ಎಲೆಕ್ಟ್ರೋಸ್ಟ್ಯಾಟಿಕ್ಸ್. ಮೇನ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂದರೆ ಏನಂತ ಹೇಳ್ತೀವಿ, ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂದರೆ ಚಾರ್ಜಸ್ ಅಟ್ ರೆಸ್ಟ್. ಸೊ ಅದನ್ನೇ ನಾವು ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂತ ಕರಿತೀವಿ. ಸೊ ಸ್ಟ್ಯಾಟಿಕ್ ಎಲೆಕ್ಟ್ರಿಕ್ ಫೀಲ್ಡ್ ಅಥವಾ ವಿಚ್ ಇಸ್ ಇಂಡಿಪೆಂಡೆಂಟ್ ಆಫ್ ಟೈಮ್. ಸ್ಟೇಷ್ನರಿ ಚಾರ್ಜಿಂದ ನಮಗೇನು ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ ಅದನ್ನು ನಾವು ಎಲೆಕ್ಟ್ರೋಸ್ಟ್ಯಾಟಿಕ್ ಫೀಲ್ಡ್ ಅಂತ ಕರಿತೀವಿ. ಸೊ ಕೂಲಮ್ಸ್ ಲಾ ಇಂದ ಫೋರ್ಸ್ ಹಿಂಗೆ ಬರಿತೀವಿ, ಫೋರ್ಸ್ ಇಸ್ ಈಕ್ವಲ್ಸ್ ಟು 1/4πε0 Q1 Q2 ಡಿವೈಡೆಡ್ ಬೈ R². ಸಪೋಸ್ ನಿಮಗೆ ಇಲ್ಲಿ Q1 ಚಾರ್ಜ್ ಇದೆ, ಇಲ್ಲಿ Q2 ಚಾರ್ಜ್ ಇದೆ ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ದಮ್ ಇಸ್ R ಅಂತ ತೊಗೊಂಡ್ರೆ ಕೂಲಮ್ಸ್ ಲಾ ಏನು ಬರಿತೀರಿ 1/4πε0 Q1 Q2 ಡಿವೈಡೆಡ್ ಬೈ R², ವೇರ್ ಎಪ್ಸಿಲಾನ್ ನಾಟ್ನ ಏನಂತ ಕರಿತೀರಿ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್, ಆ್ಯಂಡ್ ದಟ್ ಈಸ್ ಗಿವನ್ ಬೈ 8.85 × 10⁻⁻12 ಕೂಲಮ್ ಸ್ಕ್ವೇರ್ ಪರ್ ನ್ಯೂಟನ್ ಮೀಟರ್ ಸ್ಕ್ವೇರ್ ಅಂತ ಬರೀತೀರಿ. ನೆಕ್ಸ್ಟು ಎಲೆಕ್ಟ್ರಿಕ್ ಫೀಲ್ಡ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಹೆಂಗೆ ಬರೀತೀರಿ, E is equals to 1/4πε0 summation of I equal to 1 to n QI/RI² ಅಂತ ಬರೀತೀರಿ. ಸೊ ಇಲ್ಲಿ QI RI ಅಂತ ಯಾಕೆ ತೊಗೊಂಡಿದ್ದೀನಿ ಅಂದರೆ ಸಪೋಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಇತ್ತು, ಇಲ್ಲಿ 2 ಚಾರ್ಜ್ ಬದಲು ಇನ್ಫೈನೈಟ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಇತ್ತು, ಆವಾಗ ಏನು ಅಪ್ಲೈ ಮಾಡ್ತೀರಿ, ಫ್ರಮ್ ಒನ್ ಪರ್ಟಿಕ್ಯುಲರ್ ಚಾರ್ಜಿಂದ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇಟ್ ಈಸ್ ಡ್ಯೂ ಟು ದ ಸಮ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಡ್ಯೂ ಟು ಆಲ್ ದ ಚಾರ್ಜಸ್ ಅಂತ ತೊಗೊತೀರಿ. ಅಲ್ಲಿ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಯೂಸ್ ಮಾಡ್ತೀರಿ. ಸೊ ಹಾಗಾಗಿ ನಾನು ಸಮೇಷನ್ ಆಫ್ I is equals to 1 to n QI ಡಿವೈಡೆಡ್ ಬೈ RI² ಅಂತ ಬರ್ತಿದ್ದೀನಿ. ಸೊ ಇದು ಏನು ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ. ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಹೆಂಗೆ ಬರುತ್ತೆ, E is equals to F/Q ಅಂತ ತೊಗೊತೀರಿ. ಸೊ ಈ ಫಾರ್ಮುಲಾ ಯೂಸ್ ಮಾಡಿ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಬರೀತೀರಿ. ಇದು ಕೂಲಮ್ಸ್ ಲಾ ಮತ್ತು ಎಲೆಕ್ಟ್ರಿಕ್ ಫೀಲ್ಡು ನೀವು ಆಲ್ರೆಡಿ ಸೆಕೆಂಡ್ PUನಲ್ಲಿ ಓದಿರ್ತೀರಿ. ನೆಕ್ಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಕಂಟಿನ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್. ಸೊ ಕಂಟಿನ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅಂತ ಬಂದಾಗ ಇನ್ಫೈನೈಟ್ ಲಾಂಗ್ ವೈರ್ ತೊಗೊಂಡ್ರೆ, ಫಾರ್ ಲೈನ್ ಚಾರ್ಜ್ಗೆ ನಾವು ಏನಂತ ಬರಿತೀವಿ, E is equals to 1/4πε0 ಇಂಟಿಗ್ರೇಷನ್ ಆಫ್ ಲ್ಯಾಂಬ್ಡಾ R ಡಿವೈಡೆಡ್ ಬೈ R² ಇಂಟು R⁻.dl. ಸೊ ಇದನ್ನು ನಾವು ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ, ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಥವಾ ಲೈನ್ ಚಾರ್ಜ್ ಡೆನ್ಸಿಟಿ ಅಂತ ಹೇಳ್ತೀವಿ. ಲ್ಯಾಂಬ್ಡಾನ ಲೈನ್ ಚಾರ್ಜ್ ಡೆನ್ಸಿಟಿ ಅಥವಾ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಂತ ಕರಿತೀವಿ. ಸೊ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಂತ ತೊಗೊಂಡು ಲ್ಯಾಂಬ್ಡಾ ಡಿವೈಡೆಡ್ ಬೈ 2πε0 R ಅಂತ ಬರಿತೀವಿ. ಸೊ ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್, ಯಾಕಂದರೆ ಇದು ಕೂಡ ಒಂದು ಸರ್ತಿ KSETನಲ್ಲಿ ಕೇಳಿದ್ದಾರೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಕಂಟಿನ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಫೈನೈಟ್ಲಿ ಲಾಂಗ್ ವೈರ್. ಸೊ ಇನ್ಫೈನೈಟ್ಲಿ ಲಾಂಗ್ ವೈರ್ದು ಎಲೆಕ್ಟ್ರಿಕ್ ಫೀಲ್ಡ್ ಏನಿರುತ್ತೆ ಅಂತ ಕೇಳಿದ್ದಾರೆ. ಸೊ ಅದು ಲ್ಯಾಂಬ್ಡಾ ಡಿವೈಡೆಡ್ ಬೈ 2πε0 R ಅಂತ ಬರೀತೀರಿ. ದೆನ್ ನೆಕ್ಸ್ಟ್ ಒನ್ ಏನಿದೆ, ಫಾರ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ಫಾರ್ ಸರ್ಫೇಸ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಏನಂತ ಬರೀತೀರಿ 1/4πε0 ಇಂಟಿಗ್ರೇಷನ್ σR ಡಿವೈಡೆಡ್ ಬೈ R². ಸೊ σR ಅಂತಂದರೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂತ ಕರಿತೀವಿ. ಸೊ ಫಾರ್ ಥಿನ್ ಇನ್ಫೈನೈಟ್ ಪ್ಲೇನ್ ಶೀಟ್ ಆಫ್ ಚಾರ್ಜ್
ಫಾರ್ಮುಲಾ ಏನಾಗುತ್ತೆ ಸಿಗ್ಮಾ ಡಿವೈಡೆಡ್ ಬೈ 2 ಎಪ್ಸಿಲಾನ್ ನಾಟ್. ಫಾರ್ ಥಿಕ್ ಶೀಟ್ಗೆ ಇದೇನಾಗುತ್ತೆ ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್ ಅಂತ ಬರೀತೀರಿ. ದೆನ್ ನೆಕ್ಸ್ಟ್ ಒನ್ ಫಾರ್ ವಾಲ್ಯೂಮ್ ಚಾರ್ಜ್ ಏನು ಬರೀತೀರಿ, ಇ ಈಸ್ ಈಕ್ವಲ್ಸ್ ಟು 1/4 ಪೈ ಎಪ್ಸಿಲಾನ್ ನಾಟ್ ಇಂಟಿಗ್ರೇಷನ್ ರೋ ಆರ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಆರ್ ಕ್ಯಾಪ್ ಇಂಟು ಡಿ ರೋ ಅಂತ ಬರೀತೀವಿ. ರೋ ಈಸ್ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಅಂತ ಕರಿತೀವಿ. ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ and that is given by E is equals to R into rho divided by 3 epsilon naught ಅಂತ ಬರೀತೀರಿ. ದೆನ್ ಚಾರ್ಜ್ ಡೆನ್ಸಿಟಿ ಇದು ಫಾರ್ಮುಲಾ ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ. ಸೊ ಚಾರ್ಜ್ ಡೆನ್ಸಿಟಿ ಇಲ್ಲಿ ರೋ ಇದ್ದರೆ ಡಿ ಕ್ಯೂ ಬೈ ಡಿ ವಿ ಬರುತ್ತೆ, ಸಿಗ್ಮಾ ಇದ್ದರೆ ಡಿ ಕ್ಯೂ ಬೈ ಡಿ ಎಸ್ ಬರುತ್ತೆ, ಅಂದರೆ ಏರಿಯಾ ಬರುತ್ತೆ. ಆ್ಯಂಡ್ ಎಲ್ ಇದ್ದರೆ ಲ್ಯಾಂಬ್ಡಾ ಇದ್ದರೆ ಇದೇನಾಗುತ್ತೆ ಡಿ ಕ್ಯೂ ಬೈ ಡಿ ಎಲ್ ಆಗುತ್ತೆ. ಇದು ಲೀನಿಯರ್ ಚಾರ್ಜ್ ಡೆನ್ಸಿಟಿ, ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ಇದು 3 ಫಾರ್ಮುಲಾಸ್ ಬರುತ್ತೆ. ದೆನ್ ನೆಕ್ಸ್ಟ್ ಒನ್ನು ಏನು ಎಲೆಕ್ಟ್ರಿಕ್ ಫ್ಲಕ್ಸು. ಸೊ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಆದರೆ ದಟ್ ಇಸ್ ಫೈ ಈಸ್ ಈಕ್ವಲ್ಸ್ ಟು ಸರ್ಫೇಸ್ ಇಂಟಿಗ್ರಲ್ ಆಫ್ ಇ ಡಾಟ್ ಡಿ ಎಸ್. ಸೊ ಸರ್ಫೇಸ್ ಇಂಟಿಗ್ರಲ್ ಆಫ್ ಇ ಡಾಟ್ ಡಿ ಎಸ್ ಅಂದರೆ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದರೆ ಏನು ಮಾಡ್ತೀವಿ, ಒಂದು ಯಾವುದಾದ್ರೂ ಒಂದು ಸರ್ಫೇಸಿಂದ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು ಪಾಸ್ ಆಗ್ತಾ ಇದೆ, ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಥ್ರೂ ಒನ್ ಪರ್ಟಿಕ್ಯುಲರ್ ಏರಿಯಾ, ಅದನ್ನು ನಾವು ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಕರಿತೀವಿ. ಆ ಫಾರ್ಮುಲಾನ ನಾವೇನಂತ ಬರಿತೀವಿ, ಫೈ ಈಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಇ ಡಾಟ್ ಡಿ ಎಸ್ ಅಂತ ಬರಿತೀರಿ. ಗಾಸ್ ಲಾ ಏನು ಬರಿತೀರಿ, ಗಾಸ್ ಲಾ ಇಂಟಿಗ್ರೇಷನ್ ಆಫ್ ಇ ಡಾಟ್ ಡಿ ಎಸ್ ಇಸ್ ಈಕ್ವಲ್ಸ್ ಟು ಸಮೇಷನ್ ಆಫ್ ಕ್ಯೂ ಐ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್, ಅಥವಾ ಸಮೇಷನ್ ಆಫ್ ಕ್ಯೂ ಐನ ಕ್ಯಾಪಿಟಲ್ ಕ್ಯೂ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಅಂತ ಬರಿತೀರಿ. ಸೊ ಇಲ್ಲಿ ಇಂಟಿಗ್ರೇಷನ್ ಆಫ್ ಇ ಡಾಟ್ ಡಿ ಎಸ್ ಅಂತ ಬಂದರೆ ದಟ್ ಈಸ್ ಈಕ್ವಲ್ಸ್ ಟು ಕ್ಯೂ ಬೈ ಎಪ್ಸಿಲಾನ್ ನಾಟ್. ಇಲ್ಲಿ ಇಂಟಿಗ್ರೇಷನ್ ಬಂದರೆ ಇದನ್ನು ಇಂಟಿಗ್ರಲ್ ಫಾರ್ಮ್ ಆಫ್ ಗಾಸ್ ಲಾ ಅಂತ ಬರಿತೀರಿ. ಸಪೋಸ್ ಡಿಫ್ರೆನ್ಷಿಯಲ್ ಫಾರ್ಮ್ ಕೇಳಿದ್ರೆ ಡೈವರ್ಜೆನ್ಸ್ ಆಫ್ ಇ ಈಸ್ ಈಕ್ವಲ್ಸ್ ಟು ರೋ ಬೈ ಎಪ್ಸಿಲಾನ್ ನಾಟ್ ಅಂತ ಬರಿತೀರಿ. ಸೊ ಇದು ಡಿಫ್ರೆನ್ಷಿಯಲ್ ಫಾರ್ಮ್, ಡೈವರ್ಜೆನ್ಸ್ ಆಫ್ ವೆಕ್ಟರ್ ಇ ಈಸ್ ಈಕ್ವಲ್ಸ್ ಟು ರೋ ಬೈ ಎಪ್ಸಿಲಾನ್ ನಾಟ್. ಸೊ ನಾನು ಇದನ್ನು ಯಾಕೆ ಸಪ್ರೇಟಾಗಿ ಹೇಳ್ತಾ ಇದ್ದೀನಿ ಅಂದರೆ, ಒಂದು ವರ್ಷ ಡಿಫ್ರೆನ್ಷಿಯಲ್ ಫಾರ್ಮ್ ಆಫ್ ಗಾಸ್ ಲಾ ಅಂತಲೂ ಕ್ವೆಶನ್ ಕೇಳಿದ್ದಾರೆ, ಆ್ಯಂಡ್ ಇಂಟಿಗ್ರಲ್ ಫಾರ್ಮ್ ಆಫ್ ಗಾಸ್ ಲಾ ಅಂತಲೂ ಕ್ವೆಶನ್ ಕೇಳಿದ್ದಾರೆ. ಸೊ ನಿಮಗೆ ಇಂಟಿಗ್ರಲ್ ಫಾರ್ಮ್ ಅಂದರೆ ಹೆಂಗೆ ಬರೀಬೇಕು, ಡಿಫ್ರೆನ್ಷಿಯಲ್ ಫಾರ್ಮ್ ಅಂದರೆ ಹೆಂಗೆ ಬರೀಬೇಕು ಫಾರ್ಮುಲಾ ಅಂತ ಗೊತ್ತಿರಬೇಕು. ಅದಕ್ಕೆ ನಾನು ಇದರಲ್ಲಿ ಎರಡು ಡಿಫ್ರೆನ್ಷಿಯಲ್ ಫಾರ್ಮು ಇಂಟಿಗ್ರಲ್ ಫಾರ್ಮು ಹೇಳಿದ್ದೀನಿ. Then next one, electric potential. So electric potential is given by V is equals to W by Q, that is work done in bringing a charge from infinity to a point ಅಂತ ಹೇಳ್ತೀವಿ electric potential. And V is equals to minus E dot integration of E dot dl, ಅಥವಾ E ಅಂದರೆ ಏನು ಬರೀತೀರಿ, ಮೈನಸ್ ಡೆಲ್ ಡಾಟ್ E ಅಂತ ಬರೀತೀರಿ. ದೆನ್ ನೆಕ್ಸ್ಟ್ ಪಾಯ್ಸನ್ಸ್ ಈಕ್ವೇಷನ್ ಕೂಡ ಇಂಪಾರ್ಟೆಂಟು, ಅಂದರೆ ಪಾಯ್ಸನ್ಸ್ ಈಕ್ವೇಷನಿಂದ ಕೂಡ ಕ್ವೆಶನ್ ಕೇಳಿದ್ದಾರೆ. ಸೊ ಪಾಯ್ಸನ್ಸ್ ಈಕ್ವೇಷನ್ ಹೆಂಗೆ ಬರೀತೀರಿ, ಡೆಲ್ ಸ್ಕ್ವೇರ್ ವಿ ಈಸ್ ಈಕ್ವಲ್ಸ್ ಟು ಮೈನಸ್ ರೋ ಬೈ ಎಪ್ಸಿಲಾನ್ ನಾಟ್. ಇಫ್ ಚಾರ್ಜ್ ಡೆನ್ಸಿಟಿ 0 ಇದ್ದರೆ ಅವಾಗ ಏನಾಗುತ್ತೆ, ಡೆಲ್ ಸ್ಕ್ವೇರ್ ವಿ ಏನಾಗುತ್ತೆ ಈಕ್ವಲ್ ಟು 0 ಆಗುತ್ತೆ. ಸೊ ಅದನ್ನು ನಾವು ಏನಂತ ಕರಿತೀವಿ, ಲ್ಯಾಪ್ಲೇಸ್ ಈಕ್ವೇಷನ್ ಅಂತ ಕರಿತೀವಿ. ಡೆಲ್ ಸ್ಕ್ವೇರ್ ವಿನ ಡೈವರ್ಜೆನ್ಸ್ ಆಫ್ ಗ್ರ್ಯಾಡ್ ವಿ ಅಂತಲೂ ಕರಿತೀರಿ, ಗ್ರೇಡಿಯಂಟ್ ಆಫ್ ವೆಕ್ಟರ್ ವಿ ಅಂತ ಕರಿತೀರಿ. ಸೊ 0 ಇದ್ದರೆ ಲ್ಯಾಪ್ಲೇಸ್ ಈಕ್ವೇಷನ್ನು, ಮೈನಸ್ ರೋ ಬೈ ಎಪ್ಸಿಲಾನ್ ನಾಟ್ ಇದ್ದರೆ ಪಾಯ್ಸನ್ಸ್ ಈಕ್ವೇಷನ್. ಇದ್ರ ಮೇಲೆ ಕೂಡ ಕ್ವೆಶನ್ಸು ಕೇಳಿದ್ದಾರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿಯಿಂದ. ನೆಕ್ಸ್ಟು ಬೌಂಡ್ರಿ ಕಂಡೀಷನ್ಸ್. ಸೊ ಬೌಂಡ್ರಿ ಕಂಡೀಷನ್ಸ್ದು ಇಲ್ಲಿ ಟ್ಯಾಂಜೆನ್ಷಿಯಲ್ ಫಾರ್ಮು ಆ್ಯಂಡ್ ನಾರ್ಮಲ್ ಕಾಂಪೊನೆಂಟು, ಟ್ಯಾಂಜೆನ್ಷಿಯಲ್ ಕಾಂಪೊನೆಂಟ್ ಅಂತ ಎರಡು ಬರುತ್ತೆ. ಸೊ ನಾರ್ಮಲ್ ಕಾಂಪೊನೆಂಟ್ ಇದ್ದಾಗ ಈಕ್ವಲ್ ಟು 0 ಬರೀತೀರಿ. ಟ್ಯಾಂಜೆನ್ಷಿಯಲ್ ಕಾಂಪೊನೆಂಟ್ ಬಿಲೋ ತೊಗೊಂಡ್ರೆ ಡಿಫ್ರೆನ್ಸು ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್ ತೊಗೊತೀವಿ, ವೇರ್ ಎನ್ ಕ್ಯಾಪ್ ಇಸ್ ದ ಯೂನಿಟ್ ವೆಕ್ಟರ್ ಅಂತ ಬರಿತೀವಿ. ಆ್ಯಂಡ್ ಪೊಟೆನ್ಷಿಯಲ್ ಅಬೋ ಆ್ಯಂಡ್ ಬಿಲೋ ಬೋತ್ ಆರ್ ಈಕ್ವಲ್, ಆ್ಯಂಡ್ ಡಿಫ್ರೆನ್ಸ್ ತೊಗೊಂಡಾಗ ನಮಗೇನು ಬರುತ್ತೆ, ಮೈನಸ್ ರೋ ಬೈ ಎಪ್ಸಿಲಾನ್ ನಾಟ್ ಬರುತ್ತೆ. ಸೊ ಇದಿಷ್ಟು ಬೌಂಡ್ರಿ ಕಂಡೀಷನ್ಸ್ನಲ್ಲಿ ಬರುತ್ತೆ. ದೆನ್ ನೆಕ್ಸ್ಟು ಪ್ರಾಪರ್ಟೀಸ್ ಆಫ್ ಕಂಡಕ್ಟರ್. ಸೊ ಪ್ರಾಪರ್ಟೀಸ್ ಆಫ್ ಕಂಡಕ್ಟರ್ ಮೇಲೆ ಕೂಡ ಕ್ವೆಶನ್ಸ್ ಬಂದಿರೋದ್ರಿಂದ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಪ್ರಾಪರ್ಟೀಸ್ ಆಫ್ ಕಂಡಕ್ಟರ್ ತೊಗೊಂಡ್ರೆ ಈಸ್ ಈಕ್ವಲ್ಸ್ ಟು 0 ಇನ್ಸೈಡ್ ದ ಕಂಡಕ್ಟರ್. ಯಾವುದಾದ್ರೂ ನಾವು ಕಂಡಕ್ಟರ್ ತೊಗೊಂಡಿದ್ದೀವಿ ಅಂದರೆ ಇನ್ಸೈಡ್ ದ ಕಂಡಕ್ಟರ್ ಏನಿರುತ್ತೆ, ಎಲೆಕ್ಟ್ರಿಕ್ ಫೀಲ್ಡು 0 ಇರುತ್ತೆ. ಇನ್ಸೈಡ್ ದ ಕಂಡಕ್ಟರ್ electric field is equals to 0 inside the conductor, and rho is equals to 0. So rho is equals to 0 ಅಂದರೆ charge density inside the conductor is also 0. charge density 0 ಅಂದರೆ electric field ಕೂಡ 0 ಇರುತ್ತೆ. and any ನೆಟ್ ಚಾರ್ಜ್ ರಿಸೈಡ್ಸ್ ಆನ್ ದ ಸರ್ಫೇಸ್ ಆಫ್ ದ ಕಂಡಕ್ಟರ್. ಅಂದರೆ ಯಾವುದಾದ್ರೂ ಒಂದು ಕಂಡಕ್ಟರ್ ತೊಗೊಂಡಿದ್ದೀವಿ ಅಂದರೆ ಅದನ್ನು ಚಾರ್ಜ್ ಮಾಡ್ತಾ ಇದ್ದೀರಿ ಅಂದರೆ ಅದ್ರದ್ದು ಮೇಲೆ ಚಾರ್ಜಸ್ ಏನಿರುತ್ತೆ ಒಳಗಡೆ ಇರಲ್ಲ, ಬಟ್ ಇಟ್ ರಿಸೈಡ್ಸ್ ಆನ್ ದ ಸರ್ಫೇಸ್ ಆಫ್ ದ ಕಂಡಕ್ಟರ್ ಅಂತ ಹೇಳ್ತೀವಿ. ಆ ಕಂಡಕ್ಟರ್ ಈಸ್ ಅನ್ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್. ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಅಂತ ಅಂದರೆ ಈ ಯಾವುದಾದ್ರೂ ನಾವು ಒಂದು ಕಂಡಕ್ಟರ್ ತೊಗೊಂಡಿದ್ದೀವಿ ಅಂದರೆ ಚಾರ್ಜ್ ಏನಿರುತ್ತೆ ಆ ಚಾರ್ಜು ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಎಲ್ಲ ಡೈರೆಕ್ಷನಲ್ಲೂ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸಪೋಸ್ ನೀವು ವೈರ್ ತೊಗೊಂಡಿದ್ದೀರಿ ಅಂದರೆ ಈಕ್ವಲಿ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಸೊ ಅದಕ್ಕೆ ನಾವು ಏನಂತ ಕರಿತೀವಿ, ಇಟ್ ಈಸ್ ಅನ್
ಕಂಡಕ್ಟರ್ ಈಸ್ ಅನ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂತ ಕರಿತೀವಿ. ದೆನ್ ಇ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್ ಜಸ್ಟ್ ಔಟ್ಸೈಡ್ ದ ಕಂಡಕ್ಟರ್. ಸೊ ಜಸ್ಟ್ ಔಟ್ಸೈಡ್ ದ ಕಂಡಕ್ಟರ್ ಅಂದರೆ ಇಲ್ಲಿ ಇನ್ಸೈಡು ಝೀರೋ ಅಂತ ಹೇಳಿದೆ. ಔಟ್ಸೈಡ್ ದ ಕಂಡಕ್ಟರ್ ಬಿಕಾಸ್ ಆಫ್ ದಿಸ್ ಎಲೆಕ್ಟ್ರಿಕ್ ಚಾರ್ಜಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ವಿಲ್ ಬಿ ಪಾಸಿಂಗ್ ಪರ್ಪೆಂಡಿಕ್ಯುಲರ್ ಟು ದ ಕಂಡಕ್ಟರ್ ಅಂತ ಹೇಳ್ತೀರಿ. ಸೊ ದಟ್ ಈಸ್ ಜಸ್ಟ್ ಔಟ್ಸೈಡ್ ದ ಕಂಡಕ್ಟರ್, ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್ ಅಂತ ಹೇಳ್ತೀವಿ. ಇದು ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. Then next to force on a conductor. So force on a conductor is given by F is equals to sigma square divided by 2 epsilon naught n cap. So force per unit area ಅಂತ ಬರೀತೀವಿ. So electric pressure ನ P is equals to epsilon naught by 2 E square ಅಂತ ಬರೀತೀರಿ. ದೆನ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಗ್ರೇಡಿಯಂಟ್. ಸೊ ಗ್ರೇಡಿಯಂಟು ಇದು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಸೊ ಯಾಕಂದರೆ ಗ್ರೇಡಿಯಂಟ್ ಅಂದರೆ ಏನು ಅಂತ ಕೇಳ್ತಾರೆ. ಸೊ ಗ್ರೇಡಿಯಂಟ್ ಆಫ್ ಎ ವೆಕ್ಟಾರ್ ಏನಾಗುತ್ತೆ ಅಂತ ಕೇಳ್ತಾರೆ. ಸೊ ಗ್ರೇಡಿಯಂಟು ವಿ ಯೂಸ್ ಇಟ್ ಫಾರ್ ಸ್ಕೇಲಾರ್ ಕ್ವಾಂಟಿಟೀಸ್ಗೆ ಯೂಸ್ ಮಾಡ್ತೀವಿ. ಸ್ಕೇಲಾರ್ ಕ್ವಾಂಟಿಟೀಸ್ಗೆ ನಾವು ಗ್ರೇಡಿಯಂಟ್ ಯೂಸ್ ಮಾಡಿದಾಗ ನಮಗೆ ರಿಸಲ್ಟೆಂಟ್ ಏನು ಬರುತ್ತೆ, ವೆಕ್ಟಾರ್ ಕ್ವಾಂಟಿಟಿ ಬರುತ್ತೆ. ಸೊ ಸ್ಕೇಲಾರ್ ಕ್ವಾಂಟಿಟಿ ಅಂತ ತೊಗೊಂಡ್ರೆ ಇವಾಗ ಗ್ರೇಡಿಯಂಟ್ ಆಫ್ ಎನಿ ಸ್ಕೇಲಾರ್ ಕ್ವಾಂಟಿಟಿ, ಇವಾಗ ನಾವು ಗ್ರೇಡಿಯಂಟ್ನ ಏನಂತ ಬರಿತೀವಿ, ಸೊ ಇಲ್ಲಿ ಡೆಲ್ ಡಾಟ್ ಎಸ್ ಅಂತ ತೊಗೊಂಡಿದ್ದೀನಿ. ಸೊ ಡೆಲ್ ಡಾಟ್ ಎಸ್ ಅಂತ ತೊಗೊಂಡ್ರೆ ಎಸ್ನ ಸ್ಕೇಲಾರ್ ಕ್ವಾಂಟಿಟಿ ಅಂತ ತೊಗೊಂಡ್ರೆ ಇವಾಗ ನಾವು ಡೆಲ್ ಆಪ್ರೇಟರ್ ಅಪ್ಲೈ ಮಾಡಿದ್ರೆ ಸೊ ಇದನ್ನು ಹೆಂಗೆ ಬರಿತೀವಿ, ಡೆಲ್ ಡಾಟ್ ಎಸ್ ಅಂತಂದರೆ ಇಟ್ ಈಸ್ ಐ ಕ್ಯಾಪ್ ಡೋ ಎಸ್ ಬೈ ಡೋ ಎಕ್ಸ್ ಪ್ಲಸ್ ಜೆ ಕ್ಯಾಪ್ ಡೋ ಎಸ್ ಬೈ ಡೋ ವೈ ಪ್ಲಸ್ ಕೆ ಕ್ಯಾಪ್ ಡೋ ಎಸ್ ಬೈ ಡೋ ಝೆಡ್ ಅಂತ ಬರುತ್ತೆ. ಸೊ ಇಲ್ಲಿ ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್ ಬಂದಿದೆ ಅಂತ ಅಂದರೆ ಇಟ್ ಈಸ್ ಎ ವೆಕ್ಟಾರ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ಸೊ ಗ್ರೇಡಿಯಂಟ್ ಆಫ್ ಎ ಸ್ಕೇಲಾರ್ ಈಸ್ ವೆಕ್ಟಾರ್ ಕ್ವಾಂಟಿಟಿ. ಸೊ ಇದು ಕೆ ಇ ಎನಲ್ಲಿ ಕೇಳೋ ಚಾನ್ಸಸ್ ಭಾಳ ಇದೆ. ಸೊ ಅದಕ್ಕಾಗಿ ಇದನ್ನು ಹೇಳ್ತಾ ಇದ್ದೀನಿ ನಾನು. ದೆನ್ ನೆಕ್ಸ್ಟು ಡೈವರ್ಜೆನ್ಸ್ ಆಫ್ ಎ ವೆಕ್ಟಾರ್ ಇಸ್ ಸ್ಕೇಲಾರ್. ಸೊ ಡೈವರ್ಜೆನ್ಸ್ ಆಫ್ ಎ ವೆಕ್ಟಾರ್ ಇಸ್ ಸ್ಕೇಲಾರ್ ಅಂದರೆ ಹೆಂಗೆ ಬರೀತೀರಿ, ಸೊ ಡೈವರ್ಜೆನ್ಸ್ ಆಫ್ ಎನಿ ವೆಕ್ಟಾರ್ ಡೆಲ್ ಡಾಟ್ ಇ ಅಂತ ಬರೀತಾರೆ ಅಥವಾ ಡೆಲ್ ಡಾಟ್ ವಿ. ಸೊ ಡೆಲ್ ಡಾಟ್ ವಿ ಅಂತ ಆದರೆ ವಿ ಅಂತಂದರೆ ಏನು ಬರೀತೀರಿ, ಸಪೋಸ್ ಇಲ್ಲಿ ಐ ಡೋ ಬೈ ಡೋ ಎಕ್ಸ್ ಪ್ಲಸ್ ಜೆ ಕ್ಯಾಪ್ ಡೋ ಬೈ ಡೋ ವೈ ಪ್ಲಸ್ ಕೆ ಕ್ಯಾಪ್ ಡೋ ಬೈ ಡೋ ಝೆಡ್ ಅಂತ ಬರೀತೀರಿ. ಇದಕ್ಕೆ ಮಲ್ಟಿಪ್ಲೈ ಬೈ ವಿ ವೆಕ್ಟರ್ ವಿ ಅಂದರೆ ವಿ ಎಕ್ಸ್ ಐ ಕ್ಯಾಪ್ ಪ್ಲಸ್ ವಿ ಜೆ ವಿ ವೈ ಜೆ ಕ್ಯಾಪ್ ಪ್ಲಸ್ ವಿ ಝೆಡ್ ಕೆ ಕ್ಯಾಪ್ ಅಂತ ಬರೀತೀರಿ. ಇದು ಎರಡನ್ನೂ ಮಲ್ಟಿಪ್ಲೈ ಮಾಡಿದಾಗ ನಿಮಗೇನು ಮಾಡ್ತೀರಿ, ಐಗೆ ಮಲ್ಟಿಪ್ಲೈ ಮಾಡ್ತೀರಿ, ಜೆಗೆ ಮಲ್ಟಿಪ್ಲೈ ಮಾಡ್ತೀರಿ, ಕೆಗೆ ಮಲ್ಟಿಪ್ಲೈ ಮಾಡ್ತೀರಿ. ಅವಾಗ ನಿಮಗೆ ರಿಸಲ್ಟೆಂಟ್ ಏನು ಬರುತ್ತೆ, ಡೋ ವಿ ಎಕ್ಸ್ ಬೈ ಡೋ ಎಕ್ಸ್ ಪ್ಲಸ್ ಡೋ ವಿ ವೈ ಬೈ ಡೋ ವೈ ಪ್ಲಸ್ ಡೋ ವಿ ಝೆಡ್ ಬೈ ಡೋ ಝೆಡ್ ಅಂತ ಬರುತ್ತೆ. ಡೋ ವಿ ಝೆಡ್ ಬೈ ಡೋ ಝೆಡ್ ಅಂತ ಬರುತ್ತೆ. ಸೊ ಹಿಯರ್ ಇಟ್ ಈಸ್ ಅ ಸ್ಕೇಲಾರ್. ಇಲ್ಲಿ ಐ ಜೆ ಕೆ ಏನೂ ಕಾಣಿಸಲ್ಲ. ಸೊ ಅದಕ್ಕೆ ಇದನ್ನು ಸ್ಕೇಲಾರ್ ಅಂತ ಕರಿತೀವಿ. ಡೈವರ್ಜೆನ್ಸ್ ಆಫ್ ಎ ವೆಕ್ಟರ್ ಇಸ್ ಸ್ಕೇಲಾರ್ ಕ್ವಾಂಟಿಟಿ. ಗ್ರೇಡಿಯಂಟ್ ಆಫ್ ಎ ಸ್ಕೇಲಾರ್ ಕ್ವಾಂಟಿಟಿ ಈಸ್ ಅ ವೆಕ್ಟಾರ್ ಕ್ವಾಂಟಿಟಿ. ನಾವು ಕರ್ಲ್ ಅಂತ ಬರುತ್ತೆ. ಸೊ ಕರ್ಲ್ ಕ್ಯಾನ್ ಬಿ ಅಪ್ಲೈ ಟು ಬೋತ್ ಸ್ಕೇಲಾರ್ ಆ್ಯಂಡ್ ವೆಕ್ಟರ್ ಅಂತ ಹೇಳ್ತೀವಿ. ಸೊ ಕರ್ಲ್ ಕ್ಯಾನ್ ಬಿ ಅಪ್ಲೈ ಟು ಬೋತ್ ಸ್ಕೇಲಾರ್ ಆ್ಯಂಡ್ ವೆಕ್ಟರ್ ಅಂತ ಅಂದರೆ ಸೊ ಕರ್ಲ್ನ ಏನಂತ ಬರೀತೀರಿ, ಡೆಲ್ ಕ್ರಾಸ್ ವಿ ಅಂತ ತೊಗೊಂಡ್ರೆ ಡೆಲ್ ಕ್ರಾಸ್ ವಿ ಮಾಡಬೇಕು ಆದರೆ ನೀವೇನಂತ ತೊಗೊತೀರಿ, ಐ ಜೆ ಕೆ ಡೆಲ್ ಅಂದರೆ ಡೋ ಬೈ ಡೋ ಎಕ್ಸ್ ಡೋ ಬೈ ಡೋ ವೈ ಡೋ ಬೈ ಡೋ ಝೆಡ್ ಅಂತ ತೊಗೊತೀರಿ. ವಿನ ವಿ ಎಕ್ಸ್ ವಿ ವೈ ವಿ ಝೆಡ್ ಅಂತ ತೊಗೊತೀರಿ. ಸೊ ಇದು ಕರ್ಲ್ ಆಫ್ ಎ ವೆಕ್ಟಾರ್ ಅಂತ ಬರೀತೀವಿ. ಸೊ ಕರ್ಲ್ ಆಫ್ ಎ ವೆಕ್ಟಾರ್ ಇಸ್ ರಿಟನ್ ಆಸ್ ಈ ಮ್ಯಾಟ್ರಿಕ್ಸ್ ಫಾರ್ಮ್ನಲ್ಲಿ ಬರ್ಕೊತೀರಿ. ಸೊ ಕರ್ಲ್ ಆಫ್ ಎ ವೆಕ್ಟಾರ್ನ ಬರೀಬೇಕು ಅಂದರೆ ನೀವು ಏನೇನು ಬಿಟ್ಕೊಂಡಿರಬೇಕು, ಯಾವುದಾದ್ರೂ ಒಂದು ವೆಕ್ಟರ್ನ ತೊಗೊಂಡ್ರೆ ಅದನ್ನು ಮ್ಯಾಟ್ರಿಕ್ಸ್ ಫಾರ್ಮ್ನಲ್ಲಿ ಬರೆದು ಸಿಂಪ್ಲಿಫೈ ಮಾಡ್ತೀರಿ. ಸೊ ಇದು ಕರ್ಲ್ ಆಫ್ ಎ ವೆಕ್ಟಾರ್ ಏನು ಬರುತ್ತೆ ನಿಮಗೆ, ಇಟ್ ಈಸ್ ಆಲ್ವೇಸ್ ಅ ವೆಕ್ಟಾರ್ ಕ್ವಾಂಟಿಟಿ. ಯಾಕಂದರೆ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನು ಮಾಡ್ತೀರಿ, ಸಿಂಪ್ಲಿಫೈ ಮಾಡಬೇಕಂದ್ರೆ ಇದು ಐ ಇಂಟು ಇವೆರಡು ಮಲ್ಟಿಪ್ಲೈ ಮಾಡಿ ಇವೆರಡು ಸಬ್ಟ್ರಾಕ್ಟ್ ಮಾಡ್ತೀವಿ. ಸಿಮಿಲರ್ಲಿ ಜೆ ಇಂಟು ಇದನ್ನು ಬಿಟ್ಟು ಇವೆರಡು ಮಲ್ಟಿಪ್ಲೈ ಮಾಡಿ ಇವೆರಡು ಸಬ್ಟ್ರಾಕ್ಟ್ ಮಾಡ್ತೀವಿ. ಸೇಮ್ ಕೆ ಇಂಟು ಮಾಡಿದ್ರೆ ಇದೆರಡು ಮಲ್ಟಿಪ್ಲೈ ಮಾಡಿ ಸಬ್ಟ್ರಾಕ್ಟ್ ಮಾಡ್ತೀವಿ. ಸೊ ಹಾಗಾಗಿ ಕರ್ಲ್ ಆಫ್ ಎ ವೆಕ್ಟಾರ್ ಏನು ಬರುತ್ತೆ, ವೆಕ್ಟಾರ್ ಕ್ವಾಂಟಿಟಿನೇ ಬರುತ್ತೆ. ದೆನ್ ನೆಕ್ಸ್ಟ್ ಒನ್ ಏನಿದೆ, ಡೈಪೋಲ್ ಮೂಮೆಂಟ್. ಸೊ ಡೈಪೋಲ್ ಮೂಮೆಂಟ್ ಅಂದರೆ ಏನು, ಸಪೋಸ್ ಟು ಈಕ್ವಲ್ ಆ್ಯಂಡ್ ಅನ್ಲೈಕ್ ಚಾರ್ಜಸ್ ಸಪ್ರೇಟೆಡ್ ಬೈ ಸ್ಮಾಲ್ ಡಿಸ್ಟೆನ್ಸ್. ಸೊ ಅದನ್ನು ನಾವು ಡೈಪೋಲ್ ಅಂತ ಕರಿತೀವಿ. ಡೈಪೋಲ್ ಮೂಮೆಂಟ್ನ ಹೆಂಗೆ ಬರಿತೀವಿ, ಪಿ ಇಸ್ ಈಕ್ವಲ್ಸ್ ಟು ಕ್ಯೂ ಇಂಟು ಡಿ ಅಂತ ಬರಿತೀರಿ. ಪೊಟೆನ್ಷಿಯಲ್ ಡ್ಯೂ ಟು ಡೈಪೋಲ್ನ ಹೆಂಗೆ ಬರಿತೀರಿ, ವಿ ಇಸ್ ಈಕ್ವಲ್ಸ್ ಟು 1/4πε0 ಪಿ ಕಾಸ್ ಥೀಟಾ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಅಂತ ಬರಿತೀರಿ. ಸೊ ಇದರದ್ದು ಡಿರೈವೇಷನು ನಿಮಗೆ ಸೆಕೆಂಡ್ PU ಫಿಸಿಕ್ಸ್ ಟೆಕ್ಸ್ಟ್ ಬುಕ್ನಲ್ಲಿ ಸಿಗುತ್ತೆ. ಸೊ
ಕಂಪ್ಲೀಟಾಗಿ ಎಲೆಕ್ಟ್ರೋಸ್ಟ್ಯಾಟಿಕ್ಸು ಮ್ಯಾಗ್ನೆಟೋಸ್ಟ್ಯಾಟಿಕ್ಸು ಫಾರ್ಮುಲಾಸ್ ಪರ್ಫೆಕ್ಟ್ ಆಗಬೇಕು ಅಂದರೆ ಸೆಕೆಂಡ್ ಪಿ ಯುನಲ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಆ್ಯಂಡ್ ಕೆಪಾಸಿಟೆನ್ಸು, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಚಾಪ್ಟ್ರು, ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟ್ರು, ಮ್ಯಾಗ್ನೆಟಿಕ್ ಎಫೆಕ್ಟ್ಸು, ಮ್ಯಾಗ್ನೆಟಿಸಮ್ ಚಾಪ್ಟ್ರು. ಸೊ ಆ ಚಾಪ್ಟರ್ಸ್ನ ನೀವು ಕಂಪ್ಲೀಟಾಗಿ ಕವರ್ ಮಾಡಿಕೊಂಡ್ರೆ ನೀವು ಹಾಫ್ ಆಫ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ ಬೇಸಿಕ್ಸು ಅಲ್ಲೇ ಬಂದೋಗ್ಬಿಡುತ್ತೆ ಅಂತ ಹೇಳ್ತೀನಿ ನಾನು. ಸೊ ನೆಕ್ಸ್ಟು ಪೊಟೆನ್ಷಿಯಲ್ ಎನರ್ಜಿನ ಹೆಂಗೆ ಬರೀತೀರಿ, ಯು ಇಸ್ ಈಕ್ವಲ್ಸ್ ಟು ಮೈನಸ್ ಪಿ ಡಾಟ್ ಡಿ ಅಂತ ಬರೀತೀವಿ. ಪಿ ಡಾಟ್ ಇ ವೇರ್ ಪಿ ಈಸ್ ಡೈಪೋಲ್ ಮೂಮೆಂಟ್, ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಅಂತ ಬರೀತೀರಿ. ಟಾರ್ಕ್ ಅಂದರೆ ಏನು, ಟಾರ್ಕ್ ಈಸ್ ಪೊಟೆನ್ಷಿಯಲ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡೈಪೋಲ್ ಮೂಮೆಂಟ್ ಇಂಟು ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಅಂತ ಬರೀತೀರಿ. ದಟ್ ಈಸ್ ಪಿ ಕ್ರಾಸ್ ಇ ವೇರ್ ಪಿ ಈಸ್ ದ ಡೈಪೋಲ್ ಮೂಮೆಂಟ್, ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್. ನಾವು ಇಲ್ಲಿ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಇದ್ದರೆ ಏನಾಗುತ್ತೆ, ನೆಟ್ ಫೋರ್ಸ್ ಆ್ಯಕ್ಟಿಂಗ್ 0 ಆಗುತ್ತೆ. ನಾನ್ ಯೂನಿಫಾರ್ಮ್ ಇದ್ದಾಗ ಹೆಂಗೆ ಬರೀತೀರಿ, ನೆಟ್ ಫೋರ್ಸ್ ಇಸ್ ಗಿವನ್ ಬೈ ಡೆಲ್ ಡಾಟ್ ಪಿ ಡಾಟ್ ಇ ಅಂತ ಬರೀತೀರಿ. ನೆಕ್ಸ್ಟು ಇದು ಮೋಸ್ಟ್ ಇಂಪಾರ್ಟೆಂಟ್, ಇದು ನೆನಪಿರಲಿ ಅಂತೇಳಿ ನಾನು ಕಂಪೇರಿಂಗ್ ಥರ ಬರ್ತಿದ್ದೀನಿ ಎರಡು. ಪೊಟೆನ್ಷಿಯಲ್ ವಿ ಫಾರ್ ಮೋನೋಪೋಲ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್, dipole it is inversely proportional to r square, quadrupole it is inversely proportional to r cube, octopole it is inversely proportional to r power 4. Electric field strength E for monopole it is inversely proportional to r square, dipole it is inversely proportional to r cube, quadrupole it is inversely proportional to r power 4, octopole it is inversely proportional to r power 5. ಸೊ ಇಲ್ಲಿ ಏನು ನೆನ್ಪಿಟ್ಕೋಬೇಕು ನೀವು, ಆರ್ ಪೊಟೆನ್ಷಿಯಲ್ಗೆ ಆರ್ ಬಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ಗೆ ಏನು ಬರುತ್ತೆ, Rn+1. ಸೊ ಇಲ್ಲಿ ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 1/r⁴n ಇದೆ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಏನಿರುತ್ತೆ 1/r⁴n+1 ಅಂತ ಬರೀತೀರಿ. ಸೊ ಅದು ನೆನ್ಪಿಟ್ಕೊಂಡಿರ್ಬೇಕು. ಇದು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ಲು ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತು. ಸೊ ಇದ್ರ ಮೇಲೆ ಕೂಡ ಕ್ವಾಡ್ರಿಪೋಲ್ಗೆ ಪೊಟೆನ್ಷಿಯಲ್ ಹೆಂಗಿರುತ್ತೆ, ರಿಲೇಷನ್ ಬಿಟ್ವೀನ್ ದ ಕ್ವಾಡ್ರಿಪೋಲ್ ಪೊಟೆನ್ಷಿಯಲ್ ಆಫ್ ಕ್ವಾಡ್ರಿಪೋಲ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಆಫ್ ಕ್ವಾಡ್ರಿಪೋಲ್ ಅಂತ ಒಂದು ಸರ್ತಿ ಕ್ವೆಶನ್ ಕೇಳಿದ್ದಾರೆ. ಸೊ ಅದಕ್ಕಾಗಿ ಇದನ್ನು ಎರಡು ನೆನ್ಪಿಟ್ಕೊಳ್ಳೋದಕ್ಕೆ ನಾನು ಕಂಪೇರಿಂಗಾಗಿ ಬರ್ತಿದ್ದೀನಿ. ನೆಕ್ಸ್ಟು ಕೆಪಾಸಿಟೆನ್ಸ್ ಆಫ್ ಎ ಕೆಪಾಸಿಟರ್. ಸೊ ಕೆಪಾಸಿಟೆನ್ಸ್ ಆಫ್ ಎ ಕೆಪಾಸಿಟರ್ ಇದು ಸೆಕೆಂಡ್ ಪಿ ಯು ಟಾಪಿಕ್ಕು, ಬಟ್ ಸ್ಕಿಪ್ ಮಾಡಲಾರ್ದೆ ಒಂಚೂರು ನೋಡಿಕೊಂಡ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಕೆಪಾಸಿಟೆನ್ಸ್ ಆಫ್ ಎ ಕೆಪಾಸಿಟರ್ ಇಸ್ ಗಿವನ್ ಬೈ ಸಿ ಇಸ್ ಈಕ್ವಲ್ಸ್ ಟು ಕ್ಯೂ ಬೈ ವಿ, ಆರ್ ಕ್ಯೂ ಇಸ್ ಈಕ್ವಲ್ಸ್ ಟು ಸಿ ಇಂಟು ವಿ, ವೇರ್ ಸಿ ಇಸ್ ಕೆಪಾಸಿಟೆನ್ಸ್ ಆಫ್ ಎ ಕೆಪಾಸಿಟರ್, ಕ್ಯೂ ಇಸ್ ಚಾರ್ಜ್ ಸ್ಟೋರ್ಡ್ ಇನ್ ದ ಕೆಪಾಸಿಟರ್, ವಿ is potential difference applied ಅಂತ ಹೇಳ್ತೀವಿ. ಸೊ ಫಾರ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್, ಕೆಪಾಸಿಟೆನ್ಸ್ ಇಸ್ ಗಿವನ್ ಬೈ ಎಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ ಡಿ, ವೇರ್ ಡಿ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಅಂತ ಬರೀತೀವಿ. ದೆನ್ ನೆಕ್ಸ್ಟ್ ಕಂಡಕ್ಟಿಂಗ್ ಸ್ಲ್ಯಾಬ್ ಬಿಟ್ವೀನ್ ದ ಪ್ಲೇಟ್ಸ್ ಆಫ್ ಎ ಕೆಪಾಸಿಟರ್. ಸೊ ಇದು ಇಂಪಾರ್ಟೆಂಟ್ ಆಗಿರೋದ್ರಿಂದ ಇದು ಬರ್ತಿದ್ದೀನಿ. ಸೊ ಇದು ಒಂದು ಸರ್ತಿ ಡೈಎಲೆಕ್ಟ್ರಿಕ್ಸ್ ವೆನ್ ಇಟ್ ಈಸ್ ಪ್ಲೇಸ್ಡ್ ಬಿಟ್ವೀನ್ ದ ಕೆಪಾಸಿಟರ್ ಅಂತಲೂ ಕ್ವೆಶನ್ ಬಂದಿತ್ತು, ಹಾಗಾಗಿ ಬರ್ತಿದ್ದೀನಿ. ಕಂಡಕ್ಟಿಂಗ್ ಸ್ಲ್ಯಾಬ್ ಬಿಟ್ವೀನ್ ದ ಪ್ಲೇಟ್ಸ್ ಆಫ್ ಎ ಕೆಪಾಸಿಟರ್. ಸಪೋಸ್ ಕೆಪಾಸಿಟರ್ ಇರುತ್ತೆ, ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್, ಅದು ಮಧ್ಯೆ ಒಂದು ಕಂಡಕ್ಟರ್ ಇಟ್ಟರೆ, ಸೊ ಕಂಡಕ್ಟರ್ ಇಟ್ಟಾಗ ಅದರದ್ದು ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಕಂಡಕ್ಟರ್ ಏನಾಗುತ್ತೆ, 0 ಆಗುತ್ತೆ. ಸೊ ಆವಾಗ ಏನಾಗುತ್ತೆ, ಕೆಪಾಸಿಟೆನ್ಸ್ ಏನಾಗುತ್ತೆ ಅಂತ ಕೇಳ್ತಾರೆ. ಸೊ ಕೆಪಾಸಿಟೆನ್ಸ್ ವೆನ್ conducting slab is placed between the parallel plate capacitor, so what happens to the capacitance of the capacitor ಅಂತ ಕೇಳ್ತಾರೆ. ಸೊ ಇಲ್ಲಿ ಈ ರಿಲೇಷನ್ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಎಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ ಡಿ ಇದೆ, ಇಲ್ಲಿ ಎಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ ಡಿ ಮೈನಸ್ ಡಿ ಇದೆ. ಅಂದರೆ ವೆನ್ ಯು ಆರ್ ಪ್ಲೇಸಿಂಗ್ ಅ ಕಂಡಕ್ಟಿಂಗ್ ಸ್ಲ್ಯಾಬ್ ಬಿಟ್ವೀನ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್, ದೆನ್ ಕೆಪಾಸಿಟೆನ್ಸ್ ಆಫ್ ದ ಕೆಪಾಸಿಟರ್ ವಿಲ್ ಇನ್ಕ್ರೀಸ್ ಅಂತ ಹೇಳ್ತೀರಿ. ಸೊ ಇದು ಈ ರಿಲೇಷನ್ ನೆನ್ಪಿಟ್ಕೊಂಡಿರ್ಬೇಕು. ಇಲ್ಲಿ ಎಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ ಡಿ ಇದೆ. ವೆನ್ ಯು ಆರ್ ಪ್ಲೇಸಿಂಗ್ ಕಂಡಕ್ಟಿಂಗ್ ಸ್ಲ್ಯಾಬ್ ಆಫ್ ಥಿಕ್ನೆಸ್ ಟಿ, ದೆನ್ ದ ಕೆಪಾಸಿಟೆನ್ಸ್ ಇಸ್ ಡಿಕ್ರೀಸ್ಡ್ ಟು ಎಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ ಡಿ ಮೈನಸ್ ಡಿ ಅಂತ ಬರೀತೀರಿ. ನೆಕ್ಸ್ಟ್ ಏನು, ಡೈಎಲೆಕ್ಟ್ರಿಕ್ ಸ್ಲ್ಯಾಬ್. ಸೊ ಕೆಪಾಸಿಟೆನ್ಸ್ನ ಕಂಡಕ್ಟಿಂಗ್ ಸ್ಲ್ಯಾಬ್ ಬದಲು ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಇಟ್ಟರೆ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಇಸ್ ಇ ನಾಟ್ ಡಿವೈಡೆಡ್ ಬೈ ಕೆ ಅಂತ ಇದ್ದರೆ, ಸೊ ಅವಾಗ ಏನಾಗುತ್ತೆ, ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಬಿಟ್ವೀನ್ ದ ಪ್ಲೇಟ್ಸ್ ಆಫ್ ದ ಕೆಪಾಸಿಟರ್, ಕೆಪಾಸಿಟೆನ್ಸ್ ಇಸ್ ಈಕ್ವಲ್ ಟು ಎಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ ಡಿ ಮೈನಸ್ ಡಿ ಪ್ಲಸ್ ಡಿ ಬೈ ಕೆ ಅಂತ ಬರೀತೀರಿ. ಸೊ ಇದು ಏನು, ಕೆಪಾಸಿಟೆನ್ಸ್ ಆಫ್ ದ ಕೆಪಾಸಿಟರ್. ದೆನ್ ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್ ಇಸ್ ಗಿವನ್ ಬೈ ಯು ಇಸ್ ಈಕ್ವಲ್ಸ್ ಟು ಹಾಫ್ ಆಫ್ ಕ್ಯೂ ಇಂಟು ವಿ ಅಥವಾ ಹಾಫ್ ಕ್ಯೂ ಸ್ಕ್ವೇರ್ ಸಿ ಅಂತ ಬರೀತೀರಿ. ಸಿನ್ಸ್ ಸಿ ಇಸ್ ಈಕ್ವಲ್ಸ್ ಟು ಕ್ಯೂ ಬೈ ವಿ, ಸೊ ಇದನ್ನು ಇಂಟರ್ಚೇಂಜ್ ಮಾಡಿಕೊಂಡು ನೀವು ಎನರ್ಜಿ ಆಫ್ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್ ಬರೀಬೋದು. ನೆಕ್ಸ್ಟು ಟೈಪ್ಸ್ ಆಫ್ ಲೆಮೆಲಾರ್ ವೆಕ್ಟಾರ್ ಫೀಲ್ಡ್ಸು. ಟೈಪ್ಸ್ ಆಫ್ ವೆಕ್ಟಾರ್ ಫೀಲ್ಡ್ಸ್ನಲ್ಲಿ ಲೆಮೆಲಾರ್ ವೆಕ್ಟಾರ್ ಫೀಲ್ಡ್ ಅಂತ ಬರುತ್ತೆ. ಲೆಮೆಲಾರ್ ವೆಕ್ಟಾರ್ ಫೀಲ್ಡ್ ಅಂತ ಅಂದರೆ ಹೆಂಗೆ ಬರೀತೀರಿ, ಸೊ ದಟ್ ಈಸ್ ದ ಗ್ರೇಡಿಯಂಟ್ ಆಫ್ ಎ ಸ್ಕೇಲಾರ್ ಫೀಲ್ಡ್ ಯು
ದಟ್ ಈಸ್ ಗಿವನ್ ಬೈ ಈಸ್ ಈಕ್ವಲ್ಸ್ ಟು ಡೆಲ್ ಯು ಅಂತ ಬರೀತೀರಿ. ಸೊ ಡೆಲ್ ಯು ಅಂತ ತೊಗೊಂಡ್ರೆ ನಿಮಗೆ ಏನು ಬರುತ್ತೆ, ಲ್ಯಾಮಿನಾರ್ ವೆಕ್ಟಾರ್ ಫೀಲ್ಡ್ ಬರುತ್ತೆ. ದೆನ್ ನೆಕ್ಸ್ಟ್ ಒನ್ ಬಂದುಬಿಟ್ಟು ಸಾಲಿನಾಯ್ಡಲ್ ವೆಕ್ಟಾರ್ ಫೀಲ್ಡ್. ಸೊ ಸಾಲಿನಾಯ್ಡಲ್ ವೆಕ್ಟಾರ್ ಫೀಲ್ಡ್ ಅಂದರೆ ಇಫ್ ಇಟ್ಸ್ ಡೈವರ್ಜೆನ್ಸ್ ಇಸ್ 0 ದೆನ್ ಡೆಲ್ ಡಾಟ್ ಬಿ ಈಸ್ ಈಕ್ವಲ್ಸ್ ಟು 0 ಅಂತ ಬರೀತೀರಿ. ಸೊ ಡೆಲ್ ಡಾಟ್ ಬಿ ಈಸ್ ಈಕ್ವಲ್ಸ್ ಟು 0 ಅಂದರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆನ್ಸಿಟಿ ಸ್ಯಾಟಿಸ್ಫೈಸ್ ದಿಸ್ ಕಂಡೀಷನ್. ಸೊ ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆನ್ಸಿಟಿ ಸ್ಯಾಟಿಸ್ಫೈಸ್ ದಿಸ್ ಕಂಡೀಷನ್ ಅಂದರೆ ಹೆಂಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಹೆಂಗೆ ಸ್ಯಾಟಿಸ್ಫೈ ಮಾಡುತ್ತೆ ಅಂದರೆ, ಸಪೋಸ್ ನಿಮಗೆ ಒಂದು ನಾರ್ತ್ ಪೋಲ್ ಇರುತ್ತೆ, ಒಂದು ಸೌತ್ ಪೋಲ್ ಇರುತ್ತೆ ಮ್ಯಾಗ್ನೆಟ್ನಲ್ಲಿ. ಇಲ್ಲಿ ಏನಾಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ವಿಲ್ ಮೂವ್ ಫ್ರಮ್ ನಾರ್ತ್ ಪೋಲ್ ಟು ಸೌತ್ ಪೋಲ್ ಔಟ್ಸೈಡ್ ದ ಬಾರ್ ಮ್ಯಾಗ್ನೆಟ್. ಔಟ್ಸೈಡ್ ದ ಬಾರ್ ಮ್ಯಾಗ್ನೆಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಮೂವಿಂಗ್ ಫ್ರಮ್ ನಾರ್ತ್ ಪೋಲ್ ಟು ಸೌತ್ ಪೋಲ್. ಬಟ್ ಇನ್ಸೈಡ್ ದ ಮ್ಯಾಗ್ನೆಟಿಕ್ ಏನಾಗುತ್ತೆ, ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಮೂವಿಂಗ್ ಫ್ರಮ್ ಸೌತ್ ಟು ನಾರ್ತ್. ಸೊ ಆವಾಗ ಏನಾಗುತ್ತೆ, ದೇ ಆರ್ ಕಂಪ್ಲೀಟಿಂಗ್ಲಿ ದೇ ಆರ್ ಫಾರ್ಮಿಂಗ್ ಅ ಕ್ಲೋಸ್ಡ್ ಲೂಪ್. ಸೊ ಕ್ಲೋಸ್ಡ್ ಲೂಪ್ ಮಾಡ್ತಾ ಇದೆ ಅಂದರೆ ನೋ ಫೀಲ್ಡ್ ಲೈನ್ಸ್ ಆರ್ ಮೂವಿಂಗ್ ಔಟ್ಸೈಡ್, ಯಾವುದು ಫೀಲ್ಡ್ ಲೈನ್ಸ್ ಹೊರಗಡೆ ಬರ್ತಾ ಇಲ್ಲ. ಸೊ ಅವಾಗ ಏನಾಗುತ್ತೆ, ನೆಟ್ ಎಲೆಕ್ಟ್ರಿಕ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕಮಿಂಗ್ ಔಟ್ ಆಫ್ ದಟ್ ಮ್ಯಾಗ್ನೆಟ್ ಇಸ್ 0. ಸೊ ಅದಕ್ಕೆ ಏನಾಗುತ್ತೆ, ಡೆಲ್ ಡಾಟ್ ಬಿ ಇಸ್ ಈಕ್ವಲ್ಸ್ ಟು 0. ನಾವು ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂದರೆ ಹೆಂಗೆ, ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದರೆ ಹೆಂಗೆ ಡಿಫೈನ್ ಮಾಡ್ತೀವಿ, ಸಪೋಸ್ ನಾವು ಯಾವುದಾದ್ರೂ ಒಂದು ಸರ್ಫೇಸ್ ತೊಗೊಂಡಿದ್ದೀವಿ ಅಂದರೆ ಆ ಸರ್ಫೇಸಿಂದ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೊರಗಡೆ ಬರುತ್ತೆ ಅದನ್ನೇ ನಾವು ಎಲೆಕ್ಟ್ರಿಕ್ ಫ್ಲಕ್ಸ್ ಡೆನ್ಸಿಟಿ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಯಾವುದೇ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೊರಗಡೆ ಬರೋದೇ ಇಲ್ಲ ಅಂದರೆ ಅವಾಗೇನಾಗುತ್ತೆ, ಡೆಲ್ ಡಾಟ್ ಬಿ ಇಸ್ ಈಕ್ವಲ್ಸ್ ಟು 0. ಇದಕ್ಕೆ ಇನ್ನೊಂದು ಏನು ಅಂದರೆ ಮ್ಯಾಗ್ನೆಟಿಕ್ ಮೋನೋಪೋಲ್ಸ್ ಡು ನಾಟ್ ಎಕ್ಸಿಸ್ಟ್ ಅಂತ ಕರಿತೀವಿ. ಮ್ಯಾಗ್ನೆಟಿಕ್ ಮೋನೋಪೋಲ್ಸ್ ಡು ನಾಟ್ ಎಕ್ಸಿಸ್ಟ್. ಸೊ ಅದು ಮ್ಯಾಗ್ನೆಟಿಕ್ ಮೋನೋಪೋಲ್ಸ್ ಡು ನಾಟ್ ಎಕ್ಸಿಸ್ಟ್ ಅಂದ್ರೂ ದಟ್ ಈಸ್ ರಿಪ್ರೆಸೆಂಟೆಡ್ ಬೈ ಡೆಲ್ ಡಾಟ್ ಬಿ ಇಸ್ ಈಕ್ವಲ್ಸ್ ಟು 0. ಇನ್ನೊಂದು ಏನು ನೆನ್ಪಿಟ್ಕೊಂಡಿರಬೇಕು ಅಂದರೆ ಇಲ್ಲಿ ಡೆಲ್ ಡಾಟ್ ಬಿ ಇಸ್ ಈಕ್ವಲ್ಸ್ ಟು 0 ಏನಿದೆ, ಸೊ ಇಟ್ ಈಸ್ ಗಾಸ್ ಲಾ ಇನ್ ಮ್ಯಾಗ್ನೆಟೋಸ್ಟ್ಯಾಟಿಕ್ಸ್ ಅಂತ ಬರೀತೀರಿ. ಗಾಸ್ ಲಾ ಇನ್ ಮ್ಯಾಗ್ನೆಟೋಸ್ಟ್ಯಾಟಿಕ್ಸ್ ಫಾರ್ ಮ್ಯಾಕ್ಸ್ವೆಲ್ಸ್ ಇಕ್ವೇಷನ್ ಬರೀಬೇಕಾದ್ರೆ ಇದು ಸೆಕೆಂಡ್ ಮ್ಯಾಕ್ಸ್ವೆಲ್ಸ್ ಇಕ್ವೇಷನ್ನಲ್ಲಿ ಬರೀತೀರಿ. ಸೊ ಅದಕ್ಕೆ ಇದು ಮೋಸ್ಟ್ ಇಂಪಾರ್ಟೆಂಟ್ ನೆನ್ಪಿಟ್ಕೊಂಡಿರ್ಬೇಕು ಪಾಯಿಂಟ್. ದೆನ್ ನೆಕ್ಸ್ಟ್ ಒನ್ ಇರ್ರೋಟೇಷನಲ್ ವೆಕ್ಟಾರ್ ಫೀಲ್ಡ್. ಇರ್ರೋಟೇಷನಲ್ ವೆಕ್ಟಾರ್ ಫೀಲ್ಡ್ ಅಂದರೆ ವೆನ್ ಕರ್ಲ್ ಈಸ್ 0, ಕರ್ಲ್ ಆಫ್ ಎನಿ ವೆಕ್ಟರ್ ಈಸ್ 0 ಇದ್ದಾಗ ಅದನ್ನು ನಾವೇನಂತ ಕರಿತೀವಿ, ಇರ್ರೋಟೇಷನಲ್ ವೆಕ್ಟಾರ್ ಫೀಲ್ಡ್ ಅಂತ ಕರಿತೀವಿ. ಲೆಮಿನಾರ್ ವೆಕ್ಟಾರ್ ಈಸ್ ಇರ್ರೋಟೇಷನಲ್ ಆಲ್ಸೋ. ಸೊ ಲೆಮಿನಾರ್ ವೆಕ್ಟರ್ನ ನಾವೇನಂತ ಬರಿತೀವಿ, ಇ ಈಸ್ ಈಕ್ವಲ್ಸ್ ಟು ಮೈನಸ್ ಡೆಲ್ ಯು ಅಂತ ಬರಿತೀವಿ. ಸೊ ಈನ ಏನಂತ ಬರೀತೀರಿ, ಡೆಲ್ ಕ್ರಾಸ್ ಇ ಅಂತ ಬರೀತೀರಿ. ಈ ಅಂದರೆ ಡೆಲ್ ಕ್ರಾಸ್ ಮೈನಸ್ ಡೆಲ್ ಯು ಅಂತ ತೊಗೊಂಡ್ರೆ ಡೆಲ್ ಕ್ರಾಸ್ ಡೆಲ್ ಅಂದರೆ 0 ಆಗುತ್ತೆ. ಸೊ 0 ಆದರೆ ಕರ್ಲ್ ಆಫ್ ಇ ವೆಕ್ಟರ್ ಇ ಏನಾಗುತ್ತೆ, ಅದು 0 ಆಗುತ್ತೆ. ಸೊ ಇದು ಲೆಮಿನಾರ್ ವೆಕ್ಟರ್ ಈಸ್ ಆಲ್ಸೋ ಇರ್ರೋಟೇಷನಲ್ ಅಂತ ಹೇಳ್ತೀವಿ. ಇರ್ರೋಟೇಷನಲ್ ಅಂದರೆ ನೀವು ಕರ್ಲ್ ಆಫ್ ಎನಿ ವೆಕ್ಟರ್ ಮಾಡಿದ್ರೆ, ಕರ್ಲ್ ಆಫ್ ಎನಿ ವೆಕ್ಟರ್ ಮಾಡಿದ್ರೆ ಇಫ್ ಇಟ್ ಈಸ್ ಈಕ್ವಲ್ ಟು 0 ನಾವು ಅದನ್ನು ಏನಂತ ಕರಿತೀವಿ, ಇರ್ರೋಟೇಷನಲ್ ವೆಕ್ಟರ್ ಫೀಲ್ಡ್ ಅಂತ ಕರಿತೀವಿ. ಕರ್ಲ್ ಆಫ್ ಎನಿ ವೆಕ್ಟರ್ ಇಫ್ ಇಟ್ ಈಸ್ ನಾಟ್ ಈಕ್ವಲ್ ಟು 0 ಅಂತ ಬಂದರೆ ಅದನ್ನು ರೊಟೇಷ್ನಲ್ ವೆಕ್ಟರ್ ಫೀಲ್ಡ್ ಅಂತ ಬರಿತೀರಿ. ಸೊ ಇದು ಪಾಯಿಂಟು ಮೋಸ್ಟ್ ಇಂಪಾರ್ಟೆಂಟ್. ಸೊ ಕ್ವೆಶನ್ಸ್ ಹೆಂಗೆ ಕೊಡ್ತಾರೆ, ನಿಮಗೊಂದು ವೆಕ್ಟರ್ ಕೊಡ್ತಾರೆ, ಅದನ್ನು 4 ವೆಕ್ಟರ್ಸ್ ಕೊಟ್ಟಿರ್ತಾರೆ. ಸೊ ಆ 4 ವೆಕ್ಟರ್ನಲ್ಲಿ ಯಾವುದು ಇರ್ರೋಟೇಷನಲ್ಲು ಚೆಕ್ ಮಾಡಿರಿ ಅಂತ ಕೊಡ್ತಾರೆ. ಸೊ ಯಾವುದು ಇರ್ರೋಟೇಷನಲ್ ಅಂದರೆ ಹೆಂಗೆ ಚೆಕ್ ಮಾಡ್ತೀರಿ, ನೀವು 4 ಆಪ್ಷನ್ಸ್ದು ಕರ್ಲ್ ಫೈಂಡ್ ಔಟ್ ಮಾಡಬೇಕು. ಸೊ ಕರ್ಲ್ ಫೈಂಡ್ ಔಟ್ ಮಾಡಿದಾಗ ಯಾವುದ್ರದ್ದು ನಿಮಗೆ ಈಕ್ವಲ್ ಟು 0 ಬರುತ್ತೆ ಅದನ್ನು ನೀವು ಏನಂತ ಬರಿಬೋದು, ಇಟ್ ಈಸ್ ಇರ್ರೋಟೇಷನಲ್ ಅಂತ ಬರೀತೀರಿ. ನಾಟ್ ಈಕ್ವಲ್ ಟು 0 ಬಂದರೆ ಇಟ್ ಈಸ್ ರೊಟೇಷನಲ್ ಅಂತ ಬರೀತೀರಿ. ಸೊ ಅದಕ್ಕೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರೋದ್ರಿಂದ ಕಾನ್ಸಂಟ್ರೇಟ್ ಮಾಡಿ ಕಲ್ತ್ಕೋಬೇಕು ಇದನ್ನು. ದೆನ್ ನೆಕ್ಸ್ಟ್ ಒನ್ ಏನು ಬಂದುಬಿಟ್ಟು ಅಪ್ಲಿಕೇಶನ್ಸ್ ಆಫ್ ಗಾಸ್ ಲಾ. ಸೊ ಅಪ್ಲಿಕೇಶನ್ಸ್ ಆಫ್ ಗಾಸ್ ಲಾ ನಾನು ಆಲ್ರೆಡಿ 2 ಅಪ್ಲಿಕೇಶನ್ ಹೇಳಿದೆ, ಬಟ್ ಅಪ್ಲಿಕೇಶನ್ಸ್ ಆಫ್ ಗಾಸ್ ಲಾ ಮೇಲೇ ಇರೋದಕ್ಕೆ ಇಂಪಾರ್ಟೆಂಟ್ ಇರೋದಕ್ಕೆ ನಾನು ಮತ್ತೆ ಇದನ್ನು ಹೇಳ್ತಾ ಇದ್ದೀನಿ. ಫೀಲ್ಡ್ ಡ್ಯೂ ಟು ಇನ್ಫಿನಿಟ್ಲಿ ಲಾಂಗ್ ವೈರ್ ಏನು ಬರುತ್ತೆ, ಫೀಲ್ಡ್ ಡ್ಯೂ ಟು ಇನ್ಫಿನಿಟ್ಲಿ ಲಾಂಗ್ ವೈರ್ ದಟ್ ಈಸ್ ಗಿವನ್ ಬೈ ಇ ಈಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಡಿವೈಡೆಡ್ ಬೈ 2π ಎಪ್ಸಿಲಾನ್ ನಾಟ್ ಆರ್. ಸೊ ಇನ್ಫಿನಿಟ್ಲಿ ಲಾಂಗ್ ವೈರ್ ತೊಗೊಂಡ್ರೆ ಅದ್ರದ್ದು ಫೀಲ್ಡ್ ಏನು ಬರೀತೀರಿ, ಇ ಈಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಡಿವೈಡೆಡ್ ಬೈ 2π ಎಪ್ಸಿಲಾನ್ ನಾಟ್ ಆರ್. ಸಪೋಸ್ ಈ ಇನ್ಫಿನಿಟ್ಲಿ ಲಾಂಗ್ ವೈರ್ನಲ್ಲಿ ನಾವು ಸಮ್ ಪಾರ್ಟ್ ಆಫ್ ದ ವೈರ್ ಅಷ್ಟೇ ತೊಗೊತೀವಿ. ಸೊ ಸಮ್ ಪಾರ್ಟ್ ಆಫ್ ದ ವೈರ್ ಅಷ್ಟೇ ತೊಗೊಂಡಾಗ ಅವಾಗ ಅದೇನಾಗುತ್ತೆ, ಫೈನೈಟ್ ವೈರ್ ಆಗುತ್ತೆ. ಸೊ ಫೈನೈಟ್ ವೈರ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಹೆಂಗೆ ಬರೀತೀರಿ, ಇ ಎಕ್ಸ್ ಇಸ್ ಈಕ್ವಲ್ಸ್ ಟು 1/4πε0 ಲ್ಯಾಂಬ್ಡಾ ಡಿವೈಡೆಡ್ ಬೈ ಆರ್ ಸೈನ್ ಆಲ್ಫಾ ಪ್ಲಸ್ ಸೈನ್ ಬೀಟಾ. ಸೊ ಆಲ್ಫಾ ಬೀಟಾ ಇಲ್ಲಿ ಬರುತ್ತೆ, ಸೈನ್ ಆಲ್ಫಾ ಪ್ಲಸ್ ಸೈನ್ ಬೀಟಾ ಅಂತ ಬರುತ್ತೆ. ಅಲಾಂಗ್ ಎಕ್ಸ್ ಆಕ್ಸಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಬರುತ್ತೆ. ಸಪೋಸ್ ವೈ ಆಕ್ಸಿಸ್ ತೊಗೊಂಡ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಅಲಾಂಗ್ ವೈ ಆಕ್ಸಿಸ್ ತೊಗೊಂಡ್ರೆ 1/4πε0 ಲ್ಯಾಂಬ್ಡಾ ಡಿವೈಡೆಡ್ ಬೈ ಆರ್ ಕಾಸ್ ಆಲ್ಫಾ ಮೈನಸ್ ಕಾಸ್ ಬೀಟಾ ಅಂತ ಬರೀತೀರಿ. ಸೊ ಇದು ಫೀಲ್ಡ್ ಸ್ಟ್ರೆಂತ್ ಡ್ಯೂ ಟು ಫೈನೈಟ್ ವೈರ್ಗೆ ಬರುತ್ತೆ ಫಾರ್ಮುಲಾಸ್. ದೆನ್ ಫೀಲ್ಡ್ ಡ್ಯೂ ಟು ಇನ್ಫೈನೈಟ್ ಶೀಟ್. ಸೊ ಫೀಲ್ಡ್ ಡ್ಯೂ ಟು ಇನ್ಫೈನೈಟ್ ಶೀಟ್ ಅಂತ ತೊಗೊಂಡ್ರೆ, ಸೊ ಇನ್ಫೈನೈಟ್ ಶೀಟ್ ತೊಗೊಂಡ್ರೆ
ಇದರಲ್ಲಿ ಒಂದು ಏನು ಗಾಷಿಯನ್ ಸರ್ಫೇಸ್ ತೊಗೊತೀರಿ. ಸೊ ಗಾಷಿಯನ್ ಸರ್ಫೇಸ್ ತೊಗೊಂಡಾಗ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಹೆಂಗೆ ಬರೀತೀರಿ, ಈಸ್ ಈಕ್ವಲ್ಸ್ ಟು ಸಿಗ್ಮಾ ಡಿವೈಡೆಡ್ ಬೈ 2 ಎಪ್ಸಿಲಾನ್ ನಾಟ್ ಅಂತ ಬರೀತೀರಿ. ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್ ಅಂತ ಬರೆದ್ರೆ ಥಿನ್ ಶೀಟ್ಗೆ, ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್ ಅಂತ ಬರೆದ್ರೆ ಥಿಕ್ ಶೀಟ್ಗೆ. ಸೊ ಅದು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಫೀಲ್ಡ್ ಲೈನ್ಸ್ ಔಟ್ಸೈಡ್ ಹೋದರೆ ಪಾಸಿಟಿವ್, ಇನ್ಸೈಡ್ ಬಂದರೆ ನೆಗೆಟಿವ್ ಅಂತ ತೊಗೊತೀವಿ. ದೆನ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಹಾಲೋ ಕಂಡಕ್ಟಿಂಗ್ ಸ್ಪಿಯರ್. ಸೊ ಹಾಲೋ ಕಂಡಕ್ಟಿಂಗ್ ಸ್ಪಿಯರ್, ಸೊ ಕಂಡಕ್ಟಿಂಗ್ ಸ್ಪಿಯರ್ ತೊಗೊತೀವಿ. ಇದ್ರ ಒಳಗಡೆ ಒಂದು ಗಾಷಿಯನ್ ಸರ್ಫೇಸ್ ತೊಗೊತೀವಿ. ಸೊ ಗಾಷಿಯನ್ ಸರ್ಫೇಸ್ ತೊಗೊಂಡಾಗ ನಮಗೆ ಫೀಲ್ಡ್ ಚಾರ್ಜ್ ಇನ್ಸೈಡ್ ದಿಸ್ ಗಾಷಿಯನ್ ಸರ್ಫೇಸ್ ಏನಾಗುತ್ತೆ, ಝೀರೋ ಆಗುತ್ತೆ. ಸೊ ಚಾರ್ಜ್ ಇನ್ಸೈಡ್ ಝೀರೋ ಆದಾಗ ಫೀಲ್ಡ್ ಸ್ಟ್ರೆಂತ್ ಇನ್ಸೈಡ್ ದ ಶೆಲ್ ಈಸ್ ಆಲ್ಸೋ ಝೀರೋ ಅಂತ ಆಗುತ್ತೆ. ಸೊ ನಾವು ಸಪೋಸ್ ಒಳಗಡೆ ನಾವು ಹಾಲೋ ಕಂಡಕ್ಟಿಂಗ್ ಸ್ಪಿಯರ್ ತೊಗೊತೀವಿ, ಅದ್ರ ಹೊರಗಡೆ ನಾವು ಗಾಷಿಯನ್ ಸರ್ಫೇಸ್ ಡ್ರಾ ಮಾಡ್ಕೊತೀವಿ. ಸೊ ಹೊರಗಡೆ ಗಾಷಿಯನ್ ಸರ್ಫೇಸ್ ತೊಗೊಂಡಾಗ ಆ ಚಾರ್ಜ್ ಎನ್ಕ್ಲೋಸ್ಡ್ ಏನಾಗುತ್ತೆ, ಕ್ಯೂ ಆಗುತ್ತೆ. ಸೊ ಅವಾಗ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಇಸ್ ಗಿವನ್ ಬೈ ಈಸ್ ಈಕ್ವಲ್ಸ್ ಟು 1/4πε0 ಕ್ಯೂ ಬೈ ಆರ್ ಸ್ಕ್ವೇರ್ ಅಂತ ಬರೀತೀರಿ. ಸೊ ನೆಕ್ಸ್ಟು ಫೀಲ್ಡ್ ಡ್ಯೂ ಟು ಎ ನಾನ್ ಕಂಡಕ್ಟಿಂಗ್ ಸಾಲಿಡ್ ಸ್ಪಿಯರ್ ಅಟ್ ಆನ್ ಇನ್ಸೈಡ್ ಪಾಯಿಂಟ್. ಸೊ ಇನ್ಸೈಡ್ ಪಾಯಿಂಟ್ನಲ್ಲಿ ತೊಗೊಂಡಾಗ ಸೊ ಫೀಲ್ಡ್ ಡ್ಯೂ ಟು ನಾನ್ ಕಂಡಕ್ಟಿಂಗ್ ಸ್ಪಿಯರ್. ಸೊ ನಾನ್ ಕಂಡಕ್ಟಿಂಗ್ ಸ್ಪಿಯರ್ ಅಂತ ಬಂದರೆ ಇಲ್ಲಿ ಸ್ಪಿಯರ್ ಇದೆ, ಇದ್ರ ಒಳಗಡೆ ಗಾಷಿಯನ್ ಸರ್ಫೇಸ್ ಡ್ರಾ ಮಾಡ್ಕೊತೀರಿ. ಚಾರ್ಜ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಇನ್ಸೈಡ್ ದ ಸ್ಪಿಯರ್. ಸೊ ನಾನ್ ಕಂಡಕ್ಟಿಂಗ್ ಸ್ಪಿಯರ್, ನಾನು ಪ್ರಾಪರ್ಟೀಸ್ ಆಫ್ ಕಂಡಕ್ಟರ್ ಹೇಳಿದಾಗ ಮಾತ್ರ ಚಾರ್ಜಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಆನ್ ದ ಸರ್ಫೇಸ್ ಅಂತ ಹೇಳಿದ್ದೀನಿ. ಇಲ್ಲಿ ನಾನ್ ಕಂಡಕ್ಟಿಂಗ್ ಸಾಲಿಡ್ ಸ್ಪಿಯರ್ ಆಗಿರೋದ್ರಿಂದ ಇನ್ಸೈಡ್ ದ ಕಂಡಕ್ಟಿಂಗ್ ಸ್ಪಿಯರ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಇರೋದ್ರಿಂದ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಏನು ಬರುತ್ತೆ, 1/4πε0 ಕ್ಯೂ ಆರ್ ಡಿವೈಡೆಡ್ ಬೈ ಆರ್ ಕ್ಯೂಬ್ ಅಂತ ಬರುತ್ತೆ. ಸೊ ಹಿಯರ್ ಏನು ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆರ್ ಅಂತ ಬರೀತೀರಿ. ಸೊ ವೆನ್ ಆರ್ ಇಸ್ ಈಕ್ವಲ್ಸ್ ಟು ಕ್ಯಾಪಿಟಲ್ ಆರ್, ದೆನ್ ಏನಾಗುತ್ತೆ, ಈಸ್ ಈಕ್ವಲ್ಸ್ ಟು ಸಿಗ್ಮಾ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಅಂತ ಬರೀತೀರಿ. ಸೊ ಇದು ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ನಾನ್ ಕಂಡಕ್ಟಿಂಗ್ ಸಾಲಿಡ್ ಸ್ಪಿಯರ್. ಸ್ಮಾಲ್ ಆರ್ ಅನ್ನೋದು ಗಾಷಿಯನ್ ಸರ್ಫೇಸಿಗೆ ತಗೊಳ್ಳೋ ರೇಡಿಯಸ್ಸು, ಕ್ಯಾಪಿಟಲ್ ಆರ್ ಅನ್ನೋದು ಹೊರಗಡೆ ನಾನ್ ಕಂಡಕ್ಟಿಂಗ್ ಸಾಲಿಡ್ ಸ್ಪಿಯರ್ದು ರೇಡಿಯಸ್ ಅಂತ ಬರ್ಕೋಬೇಕು. ಸೊ ಇಲ್ಲಿ ನೆಕ್ಸ್ಟ್ ಒನ್ನು ಫೀಲ್ಡ್ ಡ್ಯೂ ಟು ನಾನ್ ಕಂಡಕ್ಟಿಂಗ್ ಸಾಲಿಡ್ ಸ್ಪಿಯರ್ ಅಟ್ ಎನಿ ಪಾಯಿಂಟ್ ಔಟ್ಸೈಡ್ ದ ಪಾಯಿಂಟ್. ಸೊ ಹೊರಗಡೆ ಪಾಯಿಂಟ್ನಲ್ಲಿ ತೊಗೊಂಡಾಗ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಏನು ಬರೀತೀರಿ, ಈಸ್ ಈಕ್ವಲ್ಸ್ ಟು ಕ್ಯೂ ಬೈ 4πε0 ಆರ್ ಸ್ಕ್ವೇರ್ ಅಂತ ಬರೀತೀರಿ. ಸೊ ಆರ್ ಸ್ಕ್ವೇರ್ ಅಂದರೆ ಇಟ್ ಈಸ್ ಡಿಸ್ಟೆನ್ಸ್ ಫ್ರಮ್ ದ ಸರ್ಫೇಸ್ ಅಂತ ತೊಗೊತೀವಿ ಚಾರ್ಜಿಂಗ್ ಸ್ಪಿಯರ್. ದೆನ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಫೀಲ್ಡ್ ಡ್ಯೂ ಟು ಸ್ಪೆರಿಕಲ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್. ಸೊ ಫೀಲ್ಡ್ ಡ್ಯೂ ಟು ಸ್ಪೆರಿಕಲ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅಟ್ ಎನಿ ಪಾಯಿಂಟ್ ಪಿ ಲೈಯಿಂಗ್ ಔಟ್ಸೈಡ್ ದ ಶೆಲ್ ಅಂತ ತೊಗೊಂಡ್ರೆ, ಸೊ ದಟ್ ಈಸ್ ಗಿವನ್ ಬೈ ಈಸ್ ಈಕ್ವಲ್ಸ್ ಟು ರೋ ಆರ್ ಕ್ಯೂಬ್ ಡಿವೈಡೆಡ್ ಬೈ 3ε0 ಆರ್ ಸ್ಕ್ವೇರ್. ಸೊ ಇದು ಸ್ಮಾಲ್ ಆರ್ ಸ್ಕ್ವೇರ್ ಬರೀತೀರಿ. ಇಲ್ಲಿ ನಾನು ಇನ್ನೊಂದು ಸರ್ತಿ ಬರೀತೀನಿ, ಈಸ್ ಈಕ್ವಲ್ಸ್ ಟು ರೋ ಆರ್ ಕ್ಯೂಬ್ ಡಿವೈಡೆಡ್ ಬೈ 3ε0 ಆರ್ ಸ್ಕ್ವೇರ್ ಅಂತ ಬರೀತೀರಿ. ಸೊ ಇದು ಏನು ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಸ್ಪೆರಿಕಲ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅಟ್ ಎನಿ ಪಾಯಿಂಟ್ ಪಿ ಔಟ್ಸೈಡ್ ದ ಶೆಲ್ ಅಂತ ಬರೀತೀರಿ. ಇಫ್ ಕ್ಯಾಪಿಟಲ್ ಆರ್ ಇಸ್ ಈಕ್ವಲ್ಸ್ ಟು ಸ್ಮಾಲ್ ಆರ್ ಆದರೆ ಅವಾಗ ಈ ಏನಾಗುತ್ತೆ, ರೋ ಕ್ಯಾಪಿಟಲ್ ಆರ್ ಡಿವೈಡೆಡ್ ಬೈ 3ε0 ಆಗುತ್ತೆ. ಸೊ ಇದು ಫೀಲ್ಡ್ ಡ್ಯೂ ಟು ಸ್ಪೆರಿಕಲ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್. ದೆನ್ ನೆಕ್ಸ್ಟ್ ಒನ್ನು ಇದು ಗ್ರಾಫು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು. ಸೊ ಅದಕ್ಕೆ ನಾನು ನೇಚರ್ ಆಫ್ ಗ್ರಾಫ್ ಹಾಕಿದ್ದೀನಿ. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಯೂನಿಫಾರ್ಮ್ಲಿ ಚಾರ್ಜ್ ಕಂಡಕ್ಟಿಂಗ್ ಸ್ಪಿಯರ್ ಆಫ್ ರೇಡಿಯಸ್ ಕ್ಯಾಪಿಟಲ್ ಆರ್ ಆ್ಯಸ್ ಫಂಕ್ಷನ್ ಆಫ್ ದ ಡಿಸ್ಟೆನ್ಸ್ ಫ್ರಮ್ ಇಟ್ಸ್ ಸೆಂಟರ್ ಈಸ್ ರಿಪ್ರೆಸೆಂಟೆಡ್ ಆ್ಯಸ್. ಸೊ ಗ್ರಾಫ್ನ ರಿಪ್ರೆಸೆಂಟ್ ಮಾಡೋದು ಹೆಂಗೆ ಅಂದರೆ, ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತು ವೈ ಆ್ಯಕ್ಸಿಸ್ ತೊಗೊತೀರಿ, ಡಿಸ್ಟೆನ್ಸ್ ಆರು ಎಕ್ಸ್ ಆ್ಯಕ್ಸಿಸ್ ತೊಗೊತೀರಿ. ಇಲ್ಲಿ ಅಪ್ ಟು ಡಿಸ್ಟೆನ್ಸ್ ಆರ್ವರೆಗೂ ಏನಾಗುತ್ತೆ, ಇನ್ಕ್ರೀಸಿಂಗ್ ಆಗ್ತಾ ಹೋಗುತ್ತೆ, ಆಮೇಲೆ ಏನಾಗುತ್ತೆ, ಡಿಕ್ರೀಸಿಂಗ್ ಬರುತ್ತೆ. ಸೊ ಅದು ಈ ಗ್ರಾಫ್ನಲ್ಲಿ ಬರುತ್ತೆ. ಅಂದರೆ ಇನ್ಸೈಡ್ ದ ಕಂಡಕ್ಟರ್ ಏನಿದೆ, ಇನ್ಸೈಡ್ ದ ಕಂಡಕ್ಟಿಂಗ್ ಸ್ಪಿಯರ್ ಈಸ್ ಈಕ್ವಲ್ಸ್ ಟು ಕೆ ಕ್ಯೂ ಆರ್ ಡಿವೈಡೆಡ್ ಬೈ ಆರ್ ಕ್ಯೂಬ್. ಸೊ ಇನ್ಸೈಡ್ ಏನು ಬರುತ್ತೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆರ್. ಅಂದರೆ ಆ್ಯಸ್ ದ ಡಿಸ್ಟೆನ್ಸ್ ಇನ್ಕ್ರೀಸಸ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಆಲ್ಸೋ ಇನ್ಕ್ರೀಸಸ್. ಅದಕ್ಕೆ ಇದನ್ನು ಲೀನಿಯರ್ನಲ್ಲಿ ಗ್ರಾಫ್ ಬರುತ್ತೆ. ಅದಾದಮೇಲೆ ಔಟ್ಸೈಡ್ ದ ಕಂಡಕ್ಟರ್ ಅಂದರೆ ಅಟ್ ಒನ್ ಪಾಯಿಂಟ್ ಆರ್ ಬಿಕಮ್ಸ್ ಈಕ್ವಲ್ ಟು ಆರ್. ಸೊ ಇಲ್ಲಿ ಕ್ಯಾಪಿಟಲ್ ಆರ್ ಬಿಕಮ್ಸ್ ಈಕ್ವಲ್ ಟು ಸ್ಮಾಲ್ ಆರ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಕೆ ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಆಗುತ್ತೆ. ಸೊ ಇವಾಗ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಆರ್ ಫರ್ದರ್ ಇನ್ಕ್ರೀಸ್ ಮಾಡ್ದಂಗೆಲ್ಲ ಏನಾಗುತ್ತೆ, ಈ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕೆ ಡಿಕ್ರೀಸ್ ಆಗುತ್ತೆ, ಬಿಕಾಸ್ ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಸೊ ಇದು ಯಾವುದಕ್ಕೆ ಕಂಡೀಷನ್ನು, ಯೂನಿಫಾರ್ಮ್ಲಿ ಚಾರ್ಜ್ ಕಂಡಕ್ಟಿಂಗ್ ಸ್ಪಿಯರ್ಗೆ ಗ್ರಾಫು ಈ ರೀತಿ ಬರುತ್ತೆ. ದೆನ್ ನೆಕ್ಸ್ಟ್ ಒನ್ ಏನಿದೆ, ಫಾರ್ ಹಾಲೋ ಕಂಡಕ್ಟಿಂಗ್ ಸ್ಪಿಯರ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಇ ವಿತ್ ಡಿಸ್ಟೆನ್ಸ್ ಆರ್ ಫ್ರಮ್ ಸೆಂಟರ್ ಆಫ್ ದ ಹಾಲೋ ಕಂಡಕ್ಟಿಂಗ್ ಸ್ಪಿಯರ್ ಅಂತ ಬಂದರೆ, ಹಾಲೋ ಕಂಡಕ್ಟಿಂಗ್ ಸ್ಪಿಯರ್ಗೆ ನೀವು ಗ್ರಾಫ್ ಸ್ಟಾರ್ಟ್ ಆಗೋದೇ ಆರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಆರಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಇನ್ಸೈಡ್ ಇಟ್ ಈಸ್ ಝೀರೋ. ಸೊ ಇಲ್ಲಿ ಏನು ಬರಲ್ಲ, ಅದಕ್ಕೆ ಝೀರೋ ಬರುತ್ತೆ.
ಔಟ್ಸೈಡು KQ/R² ಅಂತ ಬರೀತೀವಿ. ದಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಅದಕ್ಕೆ ಗ್ರಾಫು ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಬರುತ್ತೆ. ಎಕ್ಸ್ ಆ್ಯಕ್ಸಿಸ್ನಲ್ಲಿ ಡಿಸ್ಟೆನ್ಸ್ ತೊಗೊತೀರಿ, ವೈ ಆ್ಯಕ್ಸಿಸ್ನಲ್ಲಿ ಈ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ತೊಗೊತೀರಿ. ಸೊ ಇದಿಷ್ಟು ಫಾರ್ಮುಲಾಸು ಇಂಪಾರ್ಟೆಂಟ್ ಫಾರ್ಮುಲಾಸ್ ರಿಲೇಟೆಡ್ ಟು ಎಲೆಕ್ಟ್ರೋಸ್ಟ್ಯಾಟಿಕ್ಸ್. ನಾನು ಎಲ್ಲನೂ ಕವರ್ ಮಾಡಿದ್ದೀನಿ ಅಂತ ಹೇಳಲ್ಲ, ಬಟ್ KSETಗೆ ಎಷ್ಟು ಬೇಕು, ಯಾವ ಟಾಪಿಕ್ಸ್ ಮೇಲೆ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ರಿಲೇಟೆಡ್ ಕ್ವೆಶನ್ಸ್ ಬಂದಿದ್ದಾವೆ ಆ ಟಾಪಿಕ್ಸ್ ಮೇಲೆ ನಾನು ಇದರಲ್ಲಿ ಫಾರ್ಮುಲಾಸ್ ಲಿಸ್ಟ್ ಔಟ್ ಮಾಡಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದರೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟು ನಾನು ಮ್ಯಾಗ್ನೆಟೋಸ್ಟ್ಯಾಟಿಕ್ಸ್ ರಿಲೇಟೆಡ್ ಏನು ಫಾರ್ಮುಲಾಸ್ ಬರುತ್ತೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ ರಿಲೇಟೆಡು, ಸೊ ಅದರದ್ದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಯಾರೆಲ್ಲ KSETಗೆ ಪ್ರಿಪೇರ್ ಆಗ್ತಾಯಿದ್ದೀರಿ ಅವ್ರಿಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಆ್ಯಂಡ್ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಯಾವುದೆಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಅದರದ್ದು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಆ್ಯಂಡ್ ಸಜೆಷನ್ಸ್, ಸೊ ಯು ಕ್ಯಾನ್ suggest me for any of the topics you need for your KSET preparation. All the best for your preparation, and thank you once again for your support and watching the video till the end.